ಈ ವ್ಯಾಲೆಂಟೈನ್ಸ್ ಡೇನ ಹಿಂದೆ ಅನೇಕ ಕಥೆಗಳಿವೆ. ಈ ವ್ಯಾಲೆಂಟೈನ್ಸ್ ಡೇಗೂ ಮುನ್ನ ರೋಮ್ ನಲ್ಲಿ ಒಂದು ಹಬ್ಬವನ್ನ ಆಚರಿಸುತ್ತಿದ್ದರು. ರೋಮ್ ನಲ್ಲಿ ಲೂಬ್ರುಕೆಲಿಯಾ ಎಂಬ ಹಬ್ಬವನ್ನ ಆಚರಿಸುತ್ತಿದ್ದರು. ಈ ಹಬ್ಬದಲ್ಲಿ ಮೇಕೆ ಮತ್ತು ನಾಯಿಗಳನ್ನ ಬಲಿ ಕೊಡುತ್ತಿದ್ದರು. ಅವರು ಈ ಹಬ್ಬವನ್ನ ಫೆಸ್ಟ್ ಆಫ್ ಫರ್ಟಿಲಿಟಿ ಎಂದು ಕರೆಯುತ್ತಿದ್ದರು. ಆ ಗ್ರಾಮದಲ್ಲಿರುವ ಹೆಣ್ಣು ಮಕ್ಕಳ ಎಲ್ಲ ಹೆಸರುಗಳನ್ನ ಒಂದು ಜಾರ್ನಲ್ಲಿ ಹಾಕುತ್ತಿದ್ದರು. ನಂತರ ಅದನ್ನು ಯುವಕರಿಂದ ಎತ್ತಿಸುತ್ತಿದ್ದರು. ಯಾವ ಯುವಕರಿಗೆ ಯಾವ ಹೆಸರು ಬಂದಿರುತ್ತದೋ ಅವರ ಮದುವೆಯನ್ನ ಮಾಡಿಸುತ್ತಿದ್ದರು. ಇದನ್ನ ಮ್ಯಾಚ್ ಮೇಕಿಂಗ್ ಲಾಟರಿ ಎಂದು ಕರೆಯುತ್ತಿದ್ದರು. ಚಾಪ್ಟರ್ 2 ದ ರಿಯಲ್ ವ್ಯಾಲೆಂಟೈನ್. ಸ್ನೇಹಿತರೆ, ವ್ಯಾಲೆಂಟೈನ್ ಎಂಬ ಒಬ್ಬ ಸಂತ ರೋಮ್ನ ರಾಜರಿಗೆ ತಿಳಿಯದೆ ರೋಮ್ನ ಸೈನಿಕರಿಗೆ ಅವರು ಪ್ರೀತಿಸುತ್ತಿದ್ದ ಸಂಗಾತಿಗಳ ಜೊತೆ ಮದುವೆ ಮಾಡುತ್ತಿದ್ದ. ಇವನ ಈ ಸಾಧನೆಯನ್ನು, ಇವನ ಸತ್ತ ದಿನವನ್ನ ವ್ಯಾಲೆಂಟೈನ್ಸ್ ಡೇ ಆಗಿ ಆಚರಿಸುತ್ತಾರೆ. ಬ್ರೆಜಿಲ್ ನಲ್ಲಿ ವ್ಯಾಲೆಂಟೈನ್ಸ್ ನ ಬದಲು ಜೂನ್ 12ನೇ ತಾರೀಕು ಲವರ್ಸ್ ಡೇ ಎಂದು ಆಚರಿಸುತ್ತಾರೆ. ಕೊಲಂಬಿಯಾದಲ್ಲಿ ಸೆಪ್ಟೆಂಬರ್ 3rd ಸಾಟರ್ಡೆ ಎಂದು ಈ ವ್ಯಾಲೆಂಟೈನ್ಸ್ ಡೇ ಅನ್ನ ಆಚರಿಸುತ್ತಾರೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ 190 ಮಿಲಿಯನ್ ವ್ಯಾಲೆಂಟೈನ್ಸ್ ಕಾರ್ಡ್ಗಳು ಪ್ರತಿ ವರ್ಷ ಸೇಲ್ ಆಗುತ್ತವೆ. ಇಂಡಿಯಾದಲ್ಲಿ ವ್ಯಾಲೆಂಟೈನ್ಸ್ ಡೇ ಹುಟ್ಟುವ ಮೊದಲೇ ನಮ್ಮ ದೇಶದಲ್ಲಿ ಪ್ರೀತಿಯ ಸಂಕೇತವಾಗಿ ಒಂದು ಹಬ್ಬವನ್ನ ಮಾಡುತ್ತಿದ್ದರು. ಇದರ ಬಗ್ಗೆ ಕಾಮಸೂತ್ರ ಎಂಬ ಪುಸ್ತಕದಲ್ಲಿ ಈಗಲೂ ಉಲ್ಲೇಖವಿದೆ. ಆದರೆ ಇದು ಕೆಲವು ಯುಗಗಳ ನಂತರ ಕಣ್ಮರೆಯಾಗುತ್ತದೆ. ದ ಕನ್ಕ್ಲೂಷನ್. ಸ್ನೇಹಿತರೆ, ಈ ವ್ಯಾಲೆಂಟೈನ್ಸ್ ಡೇ ಅನ್ನ ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ಟ್ರೆಡಿಷನ್ ಈ ಹಬ್ಬವನ್ನ ಆಚರಿಸುತ್ತಾರೆ. ಆ ದಿನದಂದು ತಮ್ಮ ಪ್ರೀತಿಸುವ ಪ್ರೇಯಸಿಗೆ ತನ್ನ ಪ್ರೀತಿಯನ್ನ ಅಭಿವ್ಯಕ್ತಿಪಡಿಸುತ್ತಾರೆ. ನೀವೇನಾದ್ರೂ ಇದೇ ರೀತಿಯ ಇನ್ನೊಂದು ವಿಚಿತ್ರ ಹಬ್ಬದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ವಿಡಿಯೋವನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.